ಸುವರ್ಣ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇನ್ನಷ್ಟು ಸುದ್ದಿಗಳು ಬಾಕಿ ಇವೆ, ಅವುಗಳನ್ನು ನೋಡೋಕ್ಕೂ ಮೊದಲಿಗೆ ಮತ್ತೊಮ್ಮೆ ಹೆಡ್ಲೈನ್ಸ್. ಹುಬ್ಬಳ್ಳಿಯಲ್ಲಿ ಬಿಜೆಪಿ ನಾಯಕರ ಸಮಾಲೋಚನೆ, ಅಭ್ಯರ್ಥಿಗಳ ಆಯ್ಕೆಗೆ ನಡೀತಿದೆ ಭಾರೀ ಚಿಂತನೆ. ಸಿಎಂ ಮನೆ ಮುಂದೆ ಟಿಕೆಟ್ ಆಕಾಂಕ್ಷಿಗಳ ಜಮಾವಣೆ. ಮಾರ್ಚ್ 30ಕ್ಕೆ ಕಾಂಗ್ರೆಸ್ ಮೊದಲ ಪಟ್ಟಿ ರಿಲೀಸ್. ದೆಹಲಿಯಲ್ಲಿ ನಡೀತಿದೆ ಅಭ್ಯರ್ಥಿಗಳ ಆಯ್ಕೆ ಸರ್ಕಸ್. ಜೈಲಿಗೆ ಹೋದವರಿಗೆ ಇಲ್ಲವಂತೆ ಚಾನ್ಸ್. ಮುಂದಿನ ನಡೆ ವಿಧಾನಸೌಧ ಕಡೆ. ಚುನಾವಣೆಗೆ ಸಜ್ಜಾಗ್ತಿದೆ ಕೆಜೆಪಿ ಪಡೆ. ಏಪ್ರಿಲ್ ಮೊದಲ ವಾರದಲ್ಲಿ ಅಭ್ಯರ್ಥಿಗಳ 2ನೇ ಪಟ್ಟಿ ಬಿಡುಗಡೆ. ಬೆಂಗಳೂರಿನಲ್ಲಿ ಮತ್ತೊಂದು ಬೆಂಕಿ ಅವಘಡ. ಸೀಗೆಹಳ್ಳಿಯ ಸೀಟಿಂಗ್ ಕಾರ್ಖಾನೆಯಲ್ಲಿ ಅಗ್ನಿ ನರ್ತನ, 6 ಕಾರ್ಮಿಕರು ಜೀವಂತ ದಹನ. ಧರ್ಮ ಬೋಧನೆಗೆ ಅಂತ ಬಂದ ಆಶ್ರಯ ಕೊಟ್ಟವರ ಮಗಳ ಮೇಲೇನೆ ಕಣ್ಣು ಹಾಕ್ತ. ಯಾದಗಿರಿ ಯುವತಿಯೊಂದಿಗೆ ಕಾಣದಂತೆ ಮಾಯವಾದ. ರಾಯಚೂರಿನಲ್ಲಿ ರೈತರು, ಕೂಲಿ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಳೆ ಇಲ್ಲದಿದ್ದರೆ ಜೀವನ ನಡೆಸೋಕೂ ಕಷ್ಟವಾಗಿದೆ. ಹೀಗಾಗಿ ದಿನವೂ ನೂರಾರು ಜನ ಬೆಂಗಳೂರಿನತ್ತ ಗುಳೆ ಹೊರಟಿದ್ದಾರೆ. ಒಂದು ಕಡೆ ಬರ, ಮತ್ತೊಂದು ಕಡೆ ಸುಡು ಬಿಸಿಲ ಅಬ್ಬರ ರಾಯಚೂರು ಜಿಲ್ಲೆಯ ಜನರನ್ನ ತತ್ತರಿಸುವಂತೆ ಮಾಡಿದೆ. ಮಳೆ ಬೆಳೆ ಇಲ್ಲದೆ ಕಂಗೆಟ್ಟಿರುವ ಜನ ತುತ್ತಿನ ಚೀಲ ತುಂಬಿಸಿಕೊಳ್ಳಲು ಹೀಗೆ ಗಂಟು ಮುಟ್ಟೆ ಕಟ್ಟಿಕೊಂಡು ಮಕ್ಕಳು ಮರಿಗಳೊಂದಿಗೆ ರಾಜ್ಯ ರಾಜಧಾನಿಯತ್ತ ಗುಳೆ ಹೊರಟಿದ್ದಾರೆ. ಕೃಷ್ಣ ತುಂಗಭದ್ರಾ ನದಿಗಳ ನಡುವಿನ ಭತ್ತದ ಕಣಜ ರಾಯಚೂರು ಜಿಲ್ಲೆಯಲ್ಲಿ ಈಗ ಕೃಷಿಯ ಕತೆ ಆಗಿರಲಿ, ಕುಡಿಯಲು ಹನಿ ಹನಿ ನೀರಿಗೂ ತತ್ವಾರ. ಮತ್ತೊಂದು ಕಡೆ ನೀರಿಲ್ಲದೆ ಕೃಷಿ ಚಟುವಟಿಕೆ ಸ್ಥಗಿತಗೊಂಡಿರೋದ್ರಿಂದ ಇವರೆಲ್ಲ ಹೊಟ್ಟೆಪಾಡಿಗಾಗಿ ದುಡಿಯಲು ಗಂಟು ಮೂಟೆ ಕಟ್ಟೋದು ಅನಿವಾರ್ಯ ಎಂಬಂತಾಗಿದೆ. ನಾಳೆ ಬಾ ಇವತ್ತು ಬಾ ಅಂತಂದು ಹಿಂಗೆ ಕಾಲಗಳ ಕಚ್ಚಿಬಿಡ್ರಿ ಸರ್. ನಮ್ಮ ಹೊಟ್ಟೆಗೆ ನೀರಿಲ್ಲ, ಊಟ ಇಲ್ಲ, ಏನಿಲ್ಲ ನೋಡ್ರಿ ಸರ್. ಇಷ್ಟೇ ನಾವು ಮಾತಾಡೋದು. ದುಡಿಯೋಕೆ ಒಟ್ಟು ಸುಮಾರು ಒಂದು 10 ಜನ ಹೊಂಟಿವ್ರಿ ನಮ್ಮ ಮನ್ಯಾಗ. ಅಷ್ಟೇ 10 ಜನ ಹೋಗ್ತೀವ್ರಿ ಸರ್. ಸಂಜೆಯಾಗುತ್ತಿದ್ದಂತೆ ಜಿಲ್ಲೆ ಮಾನವಿ, ದೇವದುರ್ಗ, ಲಿಂಗಸೂಗೂರು, ರಾಯಚೂರು ಬಸ್ ನಿಲ್ದಾಣಗಳಲ್ಲಿ ತಂಡೋಪತಂಡವಾಗಿ ಜನ ಗುಳೆ ಹೊರಟ ದಯನೀಯ ಸ್ಥಿತಿ ಕಾಣಸಿಗುತ್ತೆ. ಇದಕ್ಕಾಗಿ ಕೆಲ ಸಾರಿಗೆ ಬಸ್ಗಳನ್ನ ಮುಂಗಡವಾಗಿ ಬುಕ್ ಮಾಡಿ ತಂಡೋಪತಂಡವಾಗಿ ಊರು ಬಿಡುತ್ತಿದ್ದಾರೆ. ಜಿಲ್ಲೆಯ ಸಾರಿಗೆ ಸಂಸ್ಥೆಯ ವಿವಿಧ ಡಿಪೋಗಳಿಂದ ಪ್ರತಿದಿನ 30 ರಿಂದ 35 ಬಸ್ಗಳಲ್ಲಿ ಜನ ಗುಳೆ ಹೊರಟಿದ್ದು ಇಡೀ ಊರಿಗೆ ಊರೇ ಖಾಲಿಯಾಗುತ್ತಿವೆ. ಹೋದ ವರ್ಷ ಮಾಡಿದ್ರು ಸರ್. ಹೋದ ವರ್ಷ ಖಾಲಿ ಕೆನಲ್ ಕೆಲಸ ಅಂತೇಳಿ ಕೆಲ್ಸಕ್ಕೆ ಕರ್ಕೊಂಡಿದ್ರು ಸರ್. ಕರ್ಕೊಂಡು ಹೋದಲ್ಲಿ ಅಲ್ಲಿ ನಮ್ಗೆ 4-5 ದಿನ ಕೆಲ್ಸಕ್ಕೆ ಮಾಡಕ್ಕೆ ಹೋಗಿ ಸರ್. 4-5 ದಿನ ಕೆಲಸ ಮಾಡಕ್ಕೆ ಹೋದ್ರು ಅದು ಕೂಲಿ ಇಸ್ಕೊಂಬರಕ್ಕೆ ಹೋದ್ರೆ ಒಬ್ರ ಮೇಲೆ ಒಬ್ರು ಬಿದ್ದು ಕೇಸಿ ಭಾಳಷ್ಟು ದಿನ ಎಕರ್ಲಾಡಿ ಕೂಲಿ ಸಂಬಂಧಿ ಸರ್. ಆದ್ರೂ ಒಂದಿನ ಹೋದಲ್ಲಿ 2 ದಿನ ಹೋದಲ್ಲಿ ಒಂದಿನ ಕೂಲಿ ನಮ್ಗೆ ಸೇರೋದು, ಒಂದಿನ ಕೂಲಿ ನಮ್ಮ ಕೈಯಲ್ಲಿ ಸೇರಿಲ್ಲ. ಹೀಗೆ ಹುಟ್ಟಿದೂರು ಬಿಟ್ಟು ಕೂಲಿ ಅರಸಿ ಹೊರಟವರು ಮಹಾನಗರಗಳಲ್ಲಿ ದುರಂತ ಸಾವು ಕಾಣುತ್ತಿರುವುದು ಹೆಚ್ಚುತ್ತಿದೆ. ಆದರೆ ಕನಿಷ್ಠ ಬದುಕಲು ಕೂಲಿಯ ಕೆಲಸ ಜಿಲ್ಲೆಯಲ್ಲಿ ಸಿಗುತ್ತಿಲ್ಲ. ಹೀಗಾಗಿ ಶಾಲಾ ಪರೀಕ್ಷೆಗಳನ್ನು ಬಿಡಿಸಿ ಮಕ್ಕಳೊಂದಿಗೆ ಗುಳೆ ಹೊರಟಿದ್ದಾರೆ. ಪರಿಸ್ಥಿತಿಯ ಗಂಭೀರತೆ ಅರಿಯದ ಅಧಿಕಾರಿಗಳನ್ನ ಕೇಳಿದ್ರೆ ನಿರ್ಲಕ್ಷ್ಯದ ಉತ್ತರ ಕೊಡ್ತಾರೆ. ಶನಿವಾರ ಮಾತ್ರ ಟೂ ಮಚ್ ಇರ್ತಾರೆ ಸರ್. ಶನಿವಾರ ಮಾತ್ರ ಸಾಕಷ್ಟು ಜನ, ಎಷ್ಟು ಬಸ್ ಬಿಟ್ಟರೆ ಕಡಿಮೆನೇ. ಅದು ಎಲ್ಲ ಡಿಪೋದಿಂದ 8-10 ಹೆಂಗ ಜನ ಬಂತು ಹಂಗೆ ಬಸ್ ಬಿಡ್ತಾನೆ ಇರ್ತಾರೆ. ಹಾಂ ಬಿಡ್ತಾರೆ ಎಲ್ಲ. ಹಾಂ ಫುಲ್ ಇತ್ತಂದ್ರೆ ಬಿಡ್ತಾರೆ ಅವರು. ಆಮೇಲೆ ಬೇರೆ ಹಳ್ಳಿ ಕಡೆಯಿಂದ ಅಲ್ಲಿಂದ ಜನ ಇದ್ದರೆ ಫೋನ್ಗಿನ್ ಮಾಡಿದರೆ ಅಲ್ಲಿಗೂ ಬಸ್ ಬಿಟ್ಟು ಅಲ್ಲಿಂದ ಪಿಕಪ್ ಮಾಡ್ತಾರೆಲ್ಲ. ಜಿಲ್ಲೆಯ ಜನ ಗುಳೆ ಹೋಗುವುದನ್ನು ತಡೆಯಲು ಜಿಲ್ಲಾಡಳಿತ ವಿಫಲವಾಗಿದೆ. ಉದ್ಯೋಗ ಖಾತ್ರಿ ಯೋಜನೆ ಜನಪ್ರತಿನಿಧಿಗಳ ಲೂಟಿ ಯೋಜನೆಯಾಗಿದೆ. ಹೀಗೆ ಗುಳೆ ಹೊರಟ ಜನರ ನೆರವಿಗೆ ಬರಬೇಕಾದ ಜಿಲ್ಲಾಡಳಿತ ಅಸಹಾಯಕವಾಗಿದೆ. ಸರ್ಕಾರಿ ವಾಹನಗಳನ್ನು ಗುಳೆ ಹೋಗುವವರಿಗಾಗಿ ವ್ಯವಸ್ಥೆ ಮಾಡುವುದು ಬಿಟ್ರೆ ಇನ್ಯಾವುದೇ ಅನುಕೂಲ ಕಲ್ಪಿಸದೇ ಇರುವುದು ಪರಿಸ್ಥಿತಿ ವ್ಯಂಗ್ಯ ಅಲ್ಲದೆ ಮತ್ತೇನು. ರಾಯಚೂರಿನಿಂದ ಕ್ಯಾಮರಾಮನ್ ದುರ್ಗೇಶ್ ಜೊತೆ ಗುರುರಾಜ್ ಹುಗಾರ್, ಸುವರ್ಣ ಸುದ್ದಿವಾಹಿನಿ. ಬೆಂಗಳೂರು ಮತ್ತೊಂದು ಭಯಾನಕ ಅಗ್ನಿ ದುರಂತಕ್ಕೆ ಸಾಕ್ಷಿಯಾಗಿದೆ. ಇಂದು ಬೆಳಂಬೆಳಗ್ಗೆ ಮಾಗಡಿ ರಸ್ತೆಯ ಕಡಬಗೆರೆ ಕ್ರಾಸ್ನ ಕೈಗಾರಿಕೆಯೊಂದರಲ್ಲಿ ಬೆಂಕಿ ಕಾಣಿಸಿಕೊಂಡು 6 ಜೀವಗಳು ಸಜೀವ ದಹನವಾಗಿವೆ. ಈ ಅಗ್ನಿ ಅವಘಡಕ್ಕೆ ಕಾರಣ ಮಾತ್ರ ಇನ್ನೂ ರಹಸ್ಯವಾಗಿಯೇ ಉಳ್ಕೊಂಡಿದೆ. ಸೀಟಿಂಗ್ ಕಾರ್ಖಾನೆಯಲ್ಲಿ ಅಗ್ನಿ ನರ್ತನ, 6 ಕಾರ್ಮಿಕರು ಜೀವಂತ ದಹನ. ಅಲ್ಲಿನ ಇಡೀ ದೃಶ್ಯ ಕರುಣಾಜನಕವಾಗಿತ್ತು. ಅಲ್ಲಿ ಒಬ್ಬರಲ್ಲ, ಇಬ್ಬರಲ್ಲ, ಒಟ್ಟು 6 ಜನರು ಬೆಂಕಿಯಲ್ಲಿ ಬೆಂದು ಹೋಗಿದ್ರು. ಒಂದು ಕಡೆ ಸುಟ್ಟು ಕರಕಲಾದ ದೇಹಗಳನ್ನ ಟೆಂಪೋದಲ್ಲಿ ಹಾಕುತ್ತಿರುವ ಮನಕಲುಕುವ ದೃಶ್ಯ.
ಮತ್ತೊಂದು ಕಡೆ ಅವಘಡಕ್ಕೆ ಸಾಕ್ಷಿಯಾಗಿ ನಿಂತ ಕರಕಲಾದ ಕಟ್ಟಡ. ಇದು ಬೆಂಗಳೂರಿನಲ್ಲಿ ಇವತ್ತು ಮುಂಜಾನೆ ಘಟಿಸಿದ ಭಯಾನಕ ಅಗ್ನಿ ದುರಂತದ ಚಿತ್ರಣ. ಅಗ್ನಿ ದುರಂತ ನಡೆದಿದ್ದು ಎಲ್ಲಿ? ಮಾಗಡಿ ರಸ್ತೆಯ ಕಡಬಗೆರೆ ಕ್ರಾಸ್ ಬಳಿ ಇರುವ ಸೀಗೆಹಳ್ಳಿಯಲ್ಲಿರುವ SR ಸೀಟಿಂಗ್ ಸಿಸ್ಟಮ್ ಕಾರ್ಖಾನೆಯೇ ದುರಂತಕ್ಕೀಡಾದ ಕಟ್ಟಡ. ಅದು ಆಡಿಟೋರಿಯಂ ಮತ್ತು ಥಿಯೇಟರ್ಗಳಿಗೆ ಕುರ್ಚಿ ನಿರ್ಮಿಸುವ ಕಾರ್ಖಾನೆ. ಇಂದು ಮುಂಜಾನೆ 5:30ಕ್ಕೆ ಬೆಂಕಿ ಕಾಣಿಸಿಕೊಳ್ತು. ಸ್ಥಳಕ್ಕೆ 10 ಅಗ್ನಿಶಾಮಕ ವಾಹನಗಳು ದೌಡಾಯಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದವು. ಆದರೆ ದುರದೃಷ್ಟವಶಾತ್ ಗೋದಾಮಿನಲ್ಲಿ ಕೆಲಸ ಮಾಡ್ತಿದ್ದ ಒಟ್ಟು 7 ಜನರಲ್ಲಿ 6 ಜನ ಕಾರ್ಮಿಕರು ಒಳಗೆ ಸಿಕ್ಕಿ ಹಾಕಿಕೊಂಡು ಬೆಂಕಿಯಲ್ಲಿ ಸುಟ್ಟು ಕರಕಲಾದರು. ಮೃತರನ್ನ ತಾಲಿಬ್, ಸರ್ತಾಜ್, ನೂರ್ ಹಸನ್, ಶೋಯಬ್, ಖಾಜಿ ಪಾಷಾ ಹಾಗೂ ಉಸ್ಮಾನ್ ಅಂತ ಗುರುತಿಸಲಾಗಿದೆ. ಮೃತರು ಉತ್ತರ ಪ್ರದೇಶ ಮೂಲದವರಾಗಿದ್ದು ಸುಲ್ತಾನ್ ಪಾಳ್ಯದಲ್ಲಿ ವಾಸವಾಗಿದ್ರು. ಮತ್ತೊಬ್ಬ ನದೀಂ ಎಂಬ ಕಾರ್ಮಿಕ ನಾಪತ್ತೆಯಾಗಿದ್ದಾನೆ. 24 ಅವರು ಕೆಲಸ ನಡೀತದೆ ಸರ್. ಇಲ್ಲಿ ಎನಿ ಟೈಮ್ ಬೀಗ ಹಾಕೊಂಡೇ ಕೆಲಸ ಮಾಡ್ತಾರಂತೆ. ಅದು ತುಂಬಾ ತೊಂದರೆ ಆಗಿದೆ ಜನಗಳಿಗೆ. ಅವ್ರಿಗೆ ಒಳಗಡೆ ಕೆಲಸ ಮಾಡೋರಿಗೆ ಸೇಫ್ಟಿನೇ ಇಲ್ಲ. ಒಬ್ಬ ಸೆಕ್ಯೂರಿಟಿ ನೋಟ್ ಇಲ್ಲ. ಅವನ ಆಚೆಗಡೆ ಏನೋ ಕಾಪಿನೋ ಟೀನೋ ತಾಂಬರಕ್ಕೆ ಹೋದಾಗ ತಿರುಗಿ ವಾಪಸ್ ಬಂದಿಲ್ಲ. ಕೀ ಅದರೊಳಗಡೆನೆ ಬಿಟ್ಬಿಟ್ಟು ಹೋಗಿದ್ದಾನೆ. ದುರಂತಕ್ಕೆ ಕಾರಣ ಏನು? ಶಾರ್ಟ್ ಸರ್ಕ್ಯೂಟ್ನಿಂದ ಅಥವಾ ಕುರ್ಚಿಗಳ ತಯಾರಿಕೆಗೆ ಬಳಸುವ ರಾಸಾಯನಿಕಗಳಿಂದ ದುರ್ಘಟನೆ ನಡೀತಾ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ವಿಧಿವಿಜ್ಞಾನ ಪ್ರಯೋಗಾಲಯ ಮತ್ತು ಎಲೆಕ್ಟ್ರಿಸಿಟಿ ಬೋರ್ಡ್ನ ತಜ್ಞರು ಸ್ಥಳ ಪರಿಶೀಲನೆ ನಡೆಸಿದ್ರು. ಇನ್ನು ಸ್ಥಳಕ್ಕೆ ರಾಮನಗರ ಜಿಲ್ಲೆ ಎಸ್ಪಿ ಅನುಪಮ್ ಅಗರ್ವಾಲ್ ಭೇಟಿ ಕೊಟ್ಟು ಗೋದಾಮು ಮತ್ತು ಕಟ್ಟಡದ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ಹೇಳಿದ್ರು. ಅಗ್ನಿಶಾಮಕ ದಳದ ಹಿರಿಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ರು. ಈ ಗೋಡೌನ್ ಒಂದು SR ಸೀಟಿಂಗ್ ಸಿಸ್ಟಮ್ ಕಂಪನಿದು ಇದೆ. ಇಲ್ಲಿ ನಿನ್ನೆ ರಾತ್ರಿ ಸುಮಾರು 7 ವರ್ಕರ್ಸ್ ಅವರು ಕೆಲಸ ಮಾಡ್ತಾ ಇದ್ರು. ಅರ್ಲಿ ಮಾರ್ನಿಂಗ್ ಇದು ಇನ್ಸಿಡೆಂಟ್ ಆಗಿದೆ. ಗೋದಾಮಿಗಿತ್ತು ಅಕ್ರಮ ವಿದ್ಯುತ್ ಸಂಪರ್ಕ. ಇನ್ನು ಘಟನೆ ಬಗ್ಗೆ ಕೆಲವೊಂದು ಅನುಮಾನಗಳು ಎದ್ದಿವೆ. ಗೋದಾಮಿಗೆ ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಪಡೆದುಕೊಳ್ಳಲಾಗಿತ್ತು ಎನ್ನಲಾಗಿದೆ. ಇದಲ್ಲದೆ ಆ ಕಟ್ಟಡದಲ್ಲಿ ಯಾವ ಅಗ್ನಿ ಸುರಕ್ಷತಾ ಸಾಧನಗಳು ಇರಲಿಲ್ಲ. ಇನ್ನು ನಿರ್ಮಾಣ ಹಂತದಲ್ಲಿದ್ದ ಕಟ್ಟಡದಲ್ಲಿ ಕುರ್ಚಿಗಳ ತಯಾರಿಕೆಗೆ ಅನುಮತಿ ಕೊಟ್ಟಿರೋದು ಕೂಡ ಅನುಮಾನ ಹುಟ್ಟಿಸಿದೆ. ಏನೇ ಆದರೂ ಮಾಲೀಕರ ನಿರ್ಲಕ್ಷ್ಯದಿಂದ 6 ಜೀವಗಳು ಬಲಿಯಾಗಿ ಹೋಗಿವೆ. ಮೃತರ ಕುಟುಂಬಗಳಿಗಾದ್ರೂ ಸೂಕ್ತ ಪರಿಹಾರ ಸಿಗುವಂತಾಗ್ಲಿ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ನ ನಂತರ.